ರಾಜಕೀಯ ರಂಗದಲ್ಲಿ ನಾನು ಹೇಳ್ತಾ ಇರೋದು ನನ್ನನ್ನು ಹಿಂದಕ್ಕೆ ಸರಿಸುವ ಯಾವುದೇ ರಾಜಕೀಯ ನಾಯಕರು ಹುಟ್ಟಿಲ್ಲ ಅಂತ ನಾನು ಹೇಳಿದ್ದೇನೆ. ಈಗೂ ಕೂಡ ಒಂದ್ ನಿಮಿಷ, ಈಗೂ ಕೂಡ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕಾಗಿ ನಾನು ಹಿಂದಕ್ಕೆ ತೆಗೆದುಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳೋದಂತಂದ್ರೆ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕೆ ನಾ ಹಿಂದೂ ಮನದಿಲ್ಲ, ಈಗೂ ಮನದಿಲ್ಲ, ಮುಂದೂ ಮನೆಯೋದಿಲ್ಲ. ಅಲ್ಲ, ಅವ್ರು ಮಾತಾಡಿದ್ದಕ್ಕೆ ನೋಡ್ರಿ, ಅವ್ರು ಮಾತಾಡಿದ್ದಕ್ಕೆ ಅವ್ರು ಅನ್ಬಹುದು, ಯಾರಾದ್ರೂ ಅನ್ಬಹುದು, ನಾ ಹೇಳಿದ್ದಕ್ಕೆ ತೆಗದಾರ ಅಂತೇಳಿ ಇವರು ಅನ್ಬಹುದು. ಈಗ ಈ ಬಿಜೆಪಿ ಪಕ್ಷದವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿದಾರ, ನಾ ಹೇಳಿದ್ದಕ್ಕೆ ತಗೊಂಡ್ರು ಅಂತ ಅವರು ಅನ್ಬಹುದು. ಯಾರು ಏನಾದ್ರೂ ಅನ್ಕೋಬಹುದು, ಆದ್ರೆ ನನ್ನ ನಿಲುವು ಏನೈತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಹೌದು, ನಾ ಹೇಳಿರ್ತಕ್ಕಂಥದ್ದು ಮೊದಲಿಂದ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೋರಾಟಕ್ಕೆ ಇಳಿದಿದ್ದೇನೆ, ಆ ಹೋರಾಟ ಅಚಲವಾಗಿರ್ತದೆ. ಧರ್ಮಯುದ್ಧದ ನೇತೃತ್ವದಿಂದ ನಾ ಹಿಂದಕ್ಕೆ ಸರಿತಾ ಇಲ್ಲ. ಧರ್ಮಯುದ್ಧದಲ್ಲಿ ಸದಾಕಾಲ ಮುಂದುವರಿತೇನೆ. ಇದು ಒಂದೇ ಸಂದರ್ಭದಲ್ಲಿ ಅಲ್ಲ, ಒಂದು ನಿಮಿಷ, ಇದು ಒಂದೇ ಸಂದರ್ಭದಲ್ಲಿ ಅಲ್ಲ, ಬರುವ ದಿನಮಾನದಲ್ಲಿ ಯಾವುದೇ ಕಾಲಕ್ಕೂ ನನ್ನ ಧರ್ಮಯುದ್ಧ ಸದಾಕಾಲ ಮುಂದುವರೆದಿರ್ತದೆ. ಎಲ್ಲೇ ಅನ್ಯಾಯಗಳು ನಡೆದ್ರೂ ಕೂಡ, ಎಲ್ಲೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಶಾಂತಿ ಕಲುಷಿತತೆ ಬಂದಂತ ಸಂದರ್ಭದಲ್ಲಿ ನನ್ನ ಹೋರಾಟ ಸದಾಕಾಲ ಮುಂದುವರೆದಿರ್ತದೆ. ನೀವು ಮೂರ್ಮೂರು ಮಂದಿ ಕೇಳಿದ್ರೆ ನನಗೆ ಏನು ಹೇಳಲಿಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಹೇಳಿದೆ ನಿಮಗೆ, ಧರ್ಮಯುದ್ಧ ನಂದು ಯಾವುದಕ್ಕಾಗಿ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಮಾಡಿದ್ದೇನೆ. ಧರ್ಮಯುದ್ಧ ಏನು, ಅದರ ಉದ್ದೇಶಗಳೇನು, ಯಾಕೆ ಅನ್ನುವಂಥದ್ದನ್ನು ಸಾಕಷ್ಟು ಹೇಳಿಬಿಟ್ಟಿದ್ದೇನೆ. ಹೇಳಿದ ವಿಚಾರಗಳನ್ನ ಮರಳಿ ಮರಳಿ ಹೇಳುವುದರಲ್ಲಿ ಅರ್ಥ ಇಲ್ಲ. ಆದರೆ ಮುಂದಿನ ಯೋಜನೆಗಳು ಏನು ಅನ್ನುವಂಥದ್ದಕ್ಕೆ ನಾನು ಇವತ್ತ ನಾಳೆ ಅದಕ್ಕೆ ಸಂಬಂಧಪಟ್ಟ ರೂಪರೇಷೆಗಳನ್ನು ಹಾಕೊಂಡು ಅದಕ್ಕೆ ಏನೇನು ಪ್ರಯೋಗಗಳನ್ನು ಮಾಡಬೇಕು ಮಾಡ್ತೀನಿ. ನಾನು ಅದನ್ನು ಹೇಳಿದ್ನಲ್ಲಿ, ಈಗ ಬಾಯಿ ಕಟ್ಟಿ ಹಾಕಿಲ್ಲ ಯಾರು. ಒಂದ್ ನಿಮಿಷ, ನನ್ನ ಬಾಯಿಯನ್ನ ಕಟ್ಟಿ ಹಾಕ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಿಂದೂ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ, ಈಗೂ ಕೂಡ ಹೋರಾಟದಲ್ಲಿ ಇದ್ದೀನಿ, ಮುಂದೂ ಕೂಡ ಹೋರಾಟದಲ್ಲಿ ಇರ್ತೀನಿ. ನಾನು ಬಾಯಿ ಕಟ್ಟಿ ಹಾಕೋದ ಪ್ರಶ್ನೆ ಬಂದಿಲ್ಲ. ಈಗ ಬಾಯಿ ಕಟ್ಟಿ ಹಾಕಿದ್ರೆ ನಾ ಮಾತಾಡ್ತಿದ್ದಿಲ್ಲ. ಹಾಕೊಳ್ಳೋದಿಲ್ಲ. ನಾನು ಹೇಳಿದ್ದೇನಿದೆ ಅಂತಂದ್ರೆ, ನನ್ನ ಗುರಿಯನ್ನ ಮುಟ್ಟುವವರೆಗೆ ನಾನು ಮಾಲೆಯನ್ನು ಹಾಕೊಳ್ಳೋದಿಲ್ಲ ಅಂತ ಹೇಳಿ. ಯಾಕಂದ್ರೆ ಶಾಲ್ ಹಾಕೊಳ್ಳೇಬೇಕಾಗತ್ತೆ, ನನ್ನ ಪರಂಪರೆ ಇರೋದ್ರಿಂದ ಹಾಕೊಳ್ಬೇಕಾಗ್ತದ. ಮಾಲೆಯನ್ನು ನಾ ಧರಿಸೋದಿಲ್ಲ ಅಂತ ಹೇಳಿದ್ದೀನಿ. ಅದನ್ನ ಸದಾಕಾಲ ಮುಂದುವರಿಸ್ತೀನಿ. ನನ್ನ ಧರ್ಮ ಯುದ್ಧದಲ್ಲಿ ನನಗೆ ಜಯ ಸಿಗುವ ತನಕ ನಾ ಮಾಲೆಯನ್ನು ಧರಿಸೋದಿಲ್ಲ ಅಂತ ಹಿಂದೆ ಹೇಳಿದ್ದಕ್ಕೆ ಈಗೂ ನಾ ಬದ್ಧವಾಗಿದ್ದೇನೆ. ಬಹುಶಃ ಆ ವಿಶ್ವಾಸ ಇಡೀ ನಾಡಿಗಿದೆ, ನನಗೊಬ್ಬಗ ಅಲ್ಲ. ನಾವು ಗುರಿಯನ್ನ ಮುಟ್ಟುತ್ತೀವಿ ಅನ್ನುವಂತಹದ್ರೊಳಗೆ ಇಡೀ ನಾಡಿಗೆ ವಿಶ್ವಾಸ ಇದೆ. ಹೋರಾಟ ಮಾಡಿದ್ರಲ್ಲ, ಬಿಜೆಪಿ ಕಡೆ ಅಲ್ಲ, ಒಂದ್ ನಿಮಿಷ, ನಾನು ಬಿಜೆಪಿ ಮೇಲೆ ಅಲಿಗೇಷನ್ ಮಾಡಿಲ್ಲ. ಅಲ್ಲ, ನೀವು ಗಮನದಾಗ ಇಟ್ಕೊಳ್ಳಿ. ಅಲ್ಲ, ನಾನು ಒಂದ್ ನಿಮಿಷ, ನಾನು ಎಲ್ಲೂ ಕೂಡ ಬಿಜೆಪಿ ಮೇಲೆ ಅಲಿಗೇಷನ್ ಮಾಡಿಲ್ಲ, ಕಾಂಗ್ರೆಸ್ಸಿನ ಮೇಲೂ ಅಲಿಗೇಷನ್ ಮಾಡಿಲ್ಲ. ನಾನು ಮಾಡಿದ್ದು ಈ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಮಾತ್ರ ನಾನು ಅಲಿಗೇಷನ್ ಮಾಡಿದ್ದೇನೆ ಹೊರತಾಗಿ ಬೇರೆ ಎಲ್ಲೂ ಕೂಡ ನೀವೇನು ಅಲಿಗೇಷನ್ ಮಾಡಿದ್ರಲ್ಲ, ಅವ್ರ ಪರವಾಗಿ ಯಾರಾದ್ರೂ ಬಿಜೆಪಿ ಅವರು, ಅವರ ಪ್ರತಿನಿಧಿಗಳು ನಿಮ್ಮ ಜೊತೆ ಮಾತಾಡಿದ್ರ, ಮನವೊಲಿಸುವ ಪ್ರಯತ್ನ ಮಾಡಿದ್ರ? ಸಾಕಷ್ಟು ಮಾಡಿದ್ದಾರೆ. ಯಾರು ಮಾತಾಡಿದ್ರು, ಏನ್ ಮಾತಾಡಿದ್ರು? ಈ ರಾಜ್ಯದ ನಾಯಕರು ಮಾತಾಡಿದ್ದಾರೆ, ಈ ಕ್ಷೇತ್ರದ ಎಂಎಲ್ಎಗಳು ಮಾತಾಡಿದ್ದಾರೆ, ಮಾಜಿ ಎಂಎಲ್ಎಗಳು ಮಾತಾಡಿದ್ದಾರೆ, ಬೇರೆ ಬೇರೆಯವರು ಮಾತಾಡಿದ್ದಾರೆ. ನಿನ್ನೆ ರಾತ್ರಿ ಮಧ್ಯರಾತ್ರಿನೂ ಕೂಡ ನನ್ನ ಜೋಡಿ ಆ ಪಕ್ಷದವರು ಕುಂತು ಹೋಗಿದ್ದಾರೆ. ಆದ್ರೆ ಎರಡೂ ಪಕ್ಷಗಳು ನನ್ನ ಜೋಡಿ ಮಾತಾಡಿದಾವೆ. ಯಾಕಂದ್ರೆ ನನ್ನ ಸಂಬಂಧ ಎರಡೂ ಪಕ್ಷಗಳ ನಾಯಕರ ಜೋಡಿ ಐತಿ, ಒಂದೇ ಪಕ್ಷದ ನಾಯಕರ ಜೋಡಿ ಸಂಬಂಧ ಇಲ್ಲ. ನಾವು ಮಠಾಧಿಪತಿಗಳಾಗಿರೋದ್ರಿಂದ ಎಲ್ಲ ಪಕ್ಷದ ನಾಯಕರ ಜೋಡಿ ಅನ್ಯೋನ್ಯ ಸಂಬಂಧಗಳನ್ನ ಇಟ್ಟುಕೊಂಡಿರ್ತೀವಿ. ಪೇಮೆಂಟ್ ಅನ್ನೋ ಒಂದು ವಿಚಾರ ಅವ್ರಿಗೆ ತಪ್ಪು ಸಂದೇಶ ಆಗೋದಿಲ್ಲ. ನನ್ನನ್ನ ಬೆಂಬಲಿಸಿದ ಯಾವುದೇ ವ್ಯಕ್ತಿಯನ್ನ ನಾನು ಬಿಟ್ಟು ಕೊಟ್ಟಾಗಲ್ಲ ಅವ್ರಿಗೆ ತಪ್ಪು ಸಂದೇಶ ಆಗೋದು. ನನ್ನನ್ನು ಬೆಂಬಲಿಸಿದ ಯಾವುದೇ ವ್ಯಕ್ತಿಯನ್ನ ನಾನು ಬಿಟ್ಟು ಕೊಡೋ ಪ್ರಸಂಗನ ಬರುವುದಿಲ್ಲ. ನಾನಿರೋದು ಸಮಾಜದ ಹಿತಕ್ಕಾಗಿ ಅಂದ ಮೇಲೆ ನಾನೊಬ್ಬ ರಾಜಕಾರಣಿ ಅಲ್ಲ, ನಾನೊಬ್ಬ ಧರ್ಮಗುರು ಆಗಿರೋದ್ರಿಂದ, ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ಬಿಟ್ಟು ಕೊಡುವಂತಹದ್ದು
ಪ್ರಸಂಗ ಬರುವುದಿಲ್ಲ. ನನ್ನ ಬೆನ್ನಿಗೆ ಯಾರು ಬಿದ್ದಾರೋ ಅವ್ರನ್ನೆಲ್ಲ ರಕ್ಷಣೆ ಮಾಡುವಂತ ಜವಾಬ್ದಾರಿ ನನಗಿದೆ, ಆ ತಾಕತ್ತು ನನಗಿದೆ, ಆ ರಕ್ಷಣೆಯನ್ನು ಮಾಡ್ತೀನಿ ನಾನು.